ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೇಳ ಹೊರಟಿರುವ ಕತೆ ಕೇವಲ ಕಲ್ಪನೆಯಲ್ಲ, ಬದಲಾಗಿ ನಮ್ಮದೇ ಬೆಂಗಳೂರಿನ ಹೃದಯ ಭಾಗದಲ್ಲಿ ನಡೆದ, ಕೇಳಿದರೆ ಮೈ ಜುಮ್ಮೆನ್ನಿಸುವ ಒಂದು ಭಯಾನಕ ನೈಜ ದುರಂತ ಕರಾಳ ಅಧ್ಯಾಯ. ಹೊರಗೆ ಎಷ್ಟೇ ಬೆಳಕಿದ್ದರೂ ಈ ಕತೆ ಕೇಳುವಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಅಜ್ಞಾತ ಭಯದ ನೆರಳು ಆವರಿಸುವುದಂತೂ ಖಂಡಿತ. ಬೆಂಗಳೂರಿನ ಸೆಂಟ್ ಮಾರ್ಕ್ ರಸ್ತೆ ಅಂದರೆ ಸದಾ ವಾಹನಗಳ ದಟ್ಟಣೆ, ಜನರ ಓಡಾಟ, ಗದ್ದಲದಿಂದ ಕೂಡಿರುವ ಜಾಗ. ಆದರೆ ಇಂತಹದ್ದೊಂದು ಜನನಿಬಿಡ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ವಾಸ್ವಿಲ್ಲಾ ಎಂಬ ಬೃಹತ್ ಬಂಗಲೆಯೊಂದು ದೆವ್ವದ ಮನೆಯಾಗಿ ನಿಂತಿತ್ತು ಎಂಬುದು ಈಗಿನ ಬಹಳಷ್ಟು ಜನರಿಗೆ ತಿಳಿದಿಲ್ಲ. ಇದರ ಹಿಂದಿನ ಕತೆ ಎಷ್ಟೊಂದು ಭೀಕರವಾಗಿದೆ ಎಂದರೆ ಇದನ್ನು ನೆನಪಿಸಿಕೊಂಡರೆ ಇಂದಿಗೂ ಆ ರಸ್ತೆಯಲ್ಲಿ ಒಂಟಿಯಾಗಿ ನಡೆಯಲು ಭಯವಾಗುತ್ತದೆ. ಈ ಕತೆ ಶುರುವಾಗುವುದು ಎಡ್ವರ್ಡ್ ವಾಸ್ ಎಂಬ ಪ್ರಖ್ಯಾತ ವಕೀಲರಿಂದ. ಅವರು 1043ರಲ್ಲಿ ಈ ಸುಂದರವಾದ ಬಂಗಲೆಯನ್ನು ಕಟ್ಟಿಸಿದ್ದರು. ಆ ಕಾಲದ ವಿಕ್ಟೋರಿಯನ್ ಶೈಲಿಯ ಅತ್ಯಂತ ಸುಂದರವಾದ ಮತ್ತು ಬೃಹತ್ತಾದ ಮನೆ ಅದಾಗಿತ್ತು. ಎಡ್ವರ್ಡ್ ವಾಸ್ ಅವರಿಗೆ 2 ಹೆಣ್ಣು ಮಕ್ಕಳಿದ್ದರು, ವೇರಾ ಮತ್ತು ಡೋಲ್ಸ್. ಇವರಿಬ್ಬರು ಅವಿವಾಹಿತೆಯರಾಗಿಯೇ ಉಳಿದರು ಮತ್ತು ತಂದೆಯ ಮರಣದ ನಂತರ ಆ ದೊಡ್ಡ ಬಂಗಲೆಯಲ್ಲಿ ಕೇವಲ 2 ವಾಸಿಸುತ್ತಿದ್ದರು. ಅವರು ತುಂಬ ಶ್ರೀಮಂತರಾಗಿದ್ದರು, ಆದರೆ ಹೊರಗಿನ ಪ್ರಪಂಚದೊಂದಿಗೆ ಅವರ ಸಂಪರ್ಕ ಬಹಳ ಕಡಿಮೆ ಇತ್ತು. ಮನೆಯೊಳಗೆ ಹಳೆಯ ಕಾಲದ ಬೆಲೆ ಬಾಳುವ ಪೀಠೋಪಕರಣಗಳು, ಒಂದು ವಿಂಟೇಜ್ ಕಾರು ಮತ್ತು ಒಂದು ಸುಂದರ ಪಿಯಾನೋ ಇತ್ತು. ಆ ಸಹೋದರಿಯರಿಗೆ ಪಿಯಾನೋ ನುಡಿಸುವುದೆಂದರೆ ಪಂಚಪ್ರಾಣ. ಸಂಜೆಯಾದರೆ ಸಾಕು, ಆ ಬಂಗಲೆಯಿಂದ ಪಿಯಾನೋದ ಇಂಪಾದ ನಾದ ಹೊರಬರುತ್ತಿತ್ತು. ಎಲ್ಲವೂ ಶಾಂತವಾಗಿತ್ತು ಆ ಕರಾಳ ರಾತ್ರಿ ಬರುವವರೆಗೂ. ಅದು 2002ರ ಸೆಪ್ಟೆಂಬರ್ ತಿಂಗಳ ಒಂದು ಮಧ್ಯರಾತ್ರಿ. ವಯಸ್ಸಾಗಿದ್ದ ವೇರಾ ಮತ್ತು ಡೋಲ್ಸ್ ಗಾಢ ನಿದ್ರೆಯಲ್ಲಿದ್ದರು. ಇದ್ದಕ್ಕಿದ್ದಂತೆ ಮನೆಯೊಳಗೆ ಅಪರಿಚಿತ ವ್ಯಕ್ತಿಯೊಬ್ಬ ನುಗ್ಗಿದ್ದ. ಆತನ ಉದ್ದೇಶ ಕಳ್ಳತನವೋ ಅಥವಾ ಬೇರೇನೋ ಯಾರಿಗೂ ತಿಳಿದಿಲ್ಲ. ಆದರೆ ಆ ರಾತ್ರಿ ಆ ಮನೆಯಲ್ಲಿ ನಡೆದದ್ದು ಮಾತ್ರ ಅತ್ಯಂತ ಕ್ರೂರವಾದ ಕೊಲೆ. ಆ ದುಷ್ಕರ್ಮಿ ಡೋಲ್ಸ್ ವಾಸ್ ಅವರನ್ನು ಅತ್ಯಂತ ನಿರ್ದಯವಾಗಿ ಬರ್ಬರವಾಗಿ ಕೊಲೆ ಮಾಡಿದ. ಆಕೆಯ ಕಿರುಚಾಟ, ಪ್ರಾಣಭಿಕ್ಷೆಗಾಗಿ ಮಾಡಿದ ಅಂಗಲಾಚುವಿಕೆ ಆ ದೊಡ್ಡ ಮನೆಯ ಗೋಡೆಗಳ ಮಧ್ಯೆಯೇ ಹುದುಗಿ ಹೋಯಿತು. ತನ್ನ ಕಣ್ಣೆದುರೇ ತನ್ನ ಪ್ರೀತಿಯ ತಂಗಿಯ ರಕ್ತ ಸಿಕ್ತ ದೇಹವನ್ನು ನೋಡಿದ ವೇರಾ ಆಘಾತದಿಂದ ಕುಸಿದು ಬಿದ್ದಳು. ಮರುದಿನ ಬೆಳಿಗ್ಗೆ ವಿಷಯ ಹೊರಬಿದ್ದಾಗ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು. ಆ ಕೊಲೆಗಾರ ಯಾರು, ಯಾಕೆ ಆ ಕೊಲೆ ಮಾಡಿದ ಎಂಬುದು ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ. ತಂಗಿಯ ಭೀಕರ ಸಾವಿನಿಂದ ಮಾನಸಿಕವಾಗಿ ಜರ್ಜರಿತಳಾದ ವೇರಾ ಆ ಮನೆಯಲ್ಲಿ ಒಂದು ಕ್ಷಣವೂ ಇರಲಾರದೆ ಮನೆಯಲ್ಲಿದ್ದ ಬೆಳೆ ಬಾಳುವ ವಸ್ತುಗಳು, ಕಾರು, ಪಿಯಾನೋ ಯಾವುದನ್ನೂ ತೆಗೆದುಕೊಳ್ಳದೆ ಆ ಬಂಗಲೆಯನ್ನು ಹಾಗೆಯೇ ಬಿಟ್ಟು ಬೇರೆಡೆಗೆ ಹೊರಟು ಹೋದಳು. ಅಲ್ಲಿಗೆ ಆ ಮನೆ ಅನಾಥವಾಯಿತು. ಆದರೆ ಆ ಮನೆಯೊಳಗಿನ ಶಕ್ತಿಗಳು ಇನ್ನೂ ಎಚ್ಚರಗೊಂಡಿದ್ದವು. ವರ್ಷಗಳು ಉರುಳಿದವು. ವಾಸ್ವಿಲ್ಲಾ ಸಂಪೂರ್ಣವಾಗಿ ಪಾಳು ಬಿದ್ದಿತ್ತು. ಬಂಗಲೆಯ ಸುತ್ತಲೂ ದೊಡ್ಡದಾದ ಮರಗಳು, ಗಿಡಗಂಟಿಗಳು ಬೆಳೆದು ನಿಂತವು. ಒಳಗೆ ಯಾರೂ ಕಾಲಿಡದ ಕಾರಣ ಇಡೀ ಮನೆ ಧೂಳು ಮತ್ತು ಜೇಡರ ಬಲೆಗಳಿಂದ ತುಂಬಿ ಹೋಯಿತು. ಆದರೆ ಆ ಮನೆ ಖಾಲಿ ಇರಲಿಲ್ಲ. ಡೋಲ್ಸ್ಳ ಅತೃಪ್ತ ಆತ್ಮ ಮತ್ತು ಆ ಕೊಲೆಯ ಭೀಕರತೆಯಿಂದ ಹುಟ್ಟಿಕೊಂಡಿದ್ದ ತೀವ್ರವಾದ ನಕಾರಾತ್ಮಕ ಶಕ್ತಿ ಆ ಮನೆಯ ಕಣಕಣದಲ್ಲಿಯೂ ಆವರಿಸಿಕೊಂಡಿತ್ತು. ಸ್ಥಳೀಯರು ಮತ್ತು ದಾರಿಯಲ್ಲಿ ಹೋಗುವವರು ವಿಚಿತ್ರವಾದ ಭಯಾನಕ ಅನುಭವಗಳನ್ನು ಹಂಚಿಕೊಳ್ಳಲು ಶುರು ಮಾಡಿದರು. ಯಾರೂ ಇಲ್ಲದ ಆ ಪಾಳು ಬಿದ್ದ ಬಂಗಲೆಯಿಂದ ಮಧ್ಯರಾತ್ರಿಯಲ್ಲಿ ಹಳೆಯ ಪಿಯಾನೋವನ್ನು ಯಾರೋ ನುಡಿಸುತ್ತಿರುವ ಶಬ್ದ ಕೇಳಲಾರಂಭಿಸಿತು. ಆ ನಾದ ಇಂಪಾಗಿರಲಿಲ್ಲ, ಬದಲಾಗಿ ನೋವು ಮತ್ತು ಆಕ್ರೋಶದಿಂದ ಕೂಡಿತ್ತು. ಬೇಸಿಗೆಯ ಸುಡು ಬಿಸಿಲಿನಲ್ಲಿಯೂ ಆ ಬಂಗಲೆಯ ಹತ್ತಿರ ಹೋದರೆ ವಿಪರೀತ ಚಳಿ ಆವರಿಸಿಕೊಳ್ಳುತ್ತಿತ್ತು. ಉಸಿರಾಡಲು ಕಷ್ಟವಾಗುವಂತಹ ಭಾರವಾದ ಗಾಳಿ ಅಲ್ಲಿ ಬೀಸುತ್ತಿತ್ತು. ರಾತ್ರಿಯ ಹೊತ್ತು ಆ ಮನೆಯ ಮುರಿದ ಕಿಟಕಿಗಳ ಬಳಿ ವಯಸ್ಸಾದ ಮಹಿಳೆಯೊಬ್ಬಳ ನೆರಳು ಅತ್ತಿಂದಿತ್ತ ಓಡಾಡುವುದನ್ನು ಹಲವರು ನೋಡಿದ್ದರು. ಕೆಲವೊಮ್ಮೆ ಆ ನೆರಳು ನೇರವಾಗಿ ರಸ್ತೆಯಲ್ಲಿ ಹೋಗುವವರನ್ನೇ ದಿಟ್ಟಿಸಿ ನೋಡುತ್ತಿದ್ದಂತೆ ಭಾಸವಾಗುತ್ತಿತ್ತು. ಆ ಮನೆಯೊಳಗೆ ಸಾಹಸ ಮಾಡಲು ಹೋದ ಕೆಲವರು ಮನೆಯ ಗೋಡೆಗಳ ಮೇಲೆ ರಕ್ತದ ಬಣ್ಣದಲ್ಲಿ ತಲೆಕೆಳಗಾದ ಶಿಲುಬೆಗಳನ್ನು ಚಿತ್ರಿಸಿರುವುದನ್ನು ಕಂಡಿದ್ದರು. ಇದು ದುಷ್ಟಶಕ್ತಿಗಳ ಆವಾಹಿನಿಯ ಸಂಕೇತವಾಗಿತ್ತು. ನನ್ನ ಗೆಳೆಯನೊಬ್ಬ ಪ್ಯಾರಾನಾರ್ಮಲ್ ವಿಷಯಗಳ ಬಗ್ಗೆ ತೀವ್ರ ಆಸಕ್ತಿ ಹೊಂದಿದ್ದ. ಆತನಿಗೆ ಈ ವಾಸ್ವಿಲ್ಲಾದ ಕತೆ ಕೇಳಿ ಒಂದು ರಾತ್ರಿ ತನ್ನ ಕ್ಯಾಮ್ರಾ ಹಿಡಿದು ಆ ಮನೆಯೊಳಗೆ ಹೋಗಲು ನಿರ್ಧರಿಸಿದ. ಅವನು ನನಗೆ ಹೇಳಿದ ಆ ರಾತ್ರಿಯ ಅನುಭವವನ್ನು ನೆನಪಿಸಿಕೊಂಡರೆ ಇಂದಿಗೂ ನನ್ನ ಮೈ ನಡುಗುತ್ತದೆ. ರಾತ್ರಿ ಸುಮಾರು 1 ಗಂಟೆಯ ಸಮಯ. ನಾನು ಗೋಡೆ ಹಾರಿ ಆ ಬಂಗಲೆಯ ಆವರಣದೊಳಗೆ ಕಾಲಿಟ್ಟೆ. ಒಳಗೆ ಕಾಲಿಡುತ್ತಿದ್ದಂತೆಯೇ ನನ್ನ ಸುತ್ತಲಿನ ಗಾಳಿಯ ಉಷ್ಣಾಂಶ
ಹಠಾತ್ತನೆ ಕುಸಿದಂತೆ ಭಾಸವಾಯಿತು. ನನ್ನ ಮೈಯೆಲ್ಲ ಜುಮ್ ಎನ್ನತೊಡಗಿತು. ಗಿಡಗಂಟಿಗಳನ್ನು ಸರಿಸಿಕೊಂಡು ಮನೆಯ ಮುಖ್ಯ ದ್ವಾರದ ಬಳಿ ಹೋದೆ. ಬಾಗಿಲು ಅರ್ಧ ತೆರೆದಿತ್ತು. ಒಳಗೆ ಟಾರ್ಚ್ ಬೆಳಕು ಬಿಟ್ಟಾಗ ಅಲ್ಲಿದ್ದ ದೃಶ್ಯ ನಿಜಕ್ಕೂ ಭಯಾನಕವಾಗಿತ್ತು. ಮುರಿದ ಕುರ್ಚಿಗಳು, ಗಾಜುಗಳು ಮತ್ತು ಆ ಹಳೆಯ ಕಾರು ಕತ್ತಲಲ್ಲಿ ದೆವ್ವದ ವಾಹನದಂತೆ ಕಾಣುತ್ತಿತ್ತು. ನಾನು ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಹಾಲ್ನತ್ತ ಹೋದೆ. ಅಲ್ಲಿಯೇ ಆ ಪಿಯಾನೋ ಇದ್ದದ್ದು. ನನ್ನ ಹೃದಯ ಬಡಿತ ಜೋರಾಗಿತ್ತು. ಇದ್ದಕ್ಕಿದ್ದಂತೆ ನನ್ನ ಕ್ಯಾಮರಾದ ಬ್ಯಾಟರಿ ಸಂಪೂರ್ಣವಾಗಿ ಡೆಡ್ ಆಯಿತು. ಟಾರ್ಚ್ ಲೈಟ್ ಕೂಡ ಮಿನುಗಲು ಶುರುವಾಯಿತು. ಆಗಲೇ ನನಗೆ ಆ ವಾಸನೆ ಬಂದದ್ದು. ಹೌದು, ಯಾವುದೋ ಪ್ರಾಣಿ ಸತ್ತು ಕೊಳೆತಂತಹ ರಕ್ತದಂತಹ ವಿಚಿತ್ರ ವಾಸನೆ. ಉಸಿರಾಡುವುದು ಕಷ್ಟವಾಗತೊಡಗಿತು. ನನ್ನ ಕತ್ತಿನ ಹಿಂಭಾಗದಲ್ಲಿ ಯಾರೋ ತಣ್ಣನೆಯ ಉಸಿರು ಬಿಟ್ಟಂತೆ ಭಾಸವಾಯಿತು. ನಾನು ತಿರುಗಿ ನೋಡುವ ಧೈರ್ಯ ಮಾಡಲಿಲ್ಲ. ನನ್ನ ಕಿವಿಯ ಹತ್ತಿರವೇ ಯಾವುದೋ ಮಹಿಳೆಯೊಬ್ಬಳು ಅಸ್ಪಷ್ಟವಾಗಿ ನೋವಿನಿಂದ ಮರುಗುತ್ತಿರುವ ಶಬ್ದ ಕೇಳಿಸಿತು. ಆ ನಕಾರಾತ್ಮಕ ಶಕ್ತಿ ಎಷ್ಟು ಪ್ರಬಲವಾಗಿತ್ತೆಂದರೆ ನನ್ನ ಕೈಕಾಲುಗಳು ತಣ್ಣಗಾದವು. ಮುಂದಕ್ಕೆ ಒಂದು ಹೆಜ್ಜೆ ಇಡಲು ಆಗಲಿಲ್ಲ. ನನ್ನ ಸುತ್ತಲೂ ನೂರಾರು ಕಣ್ಣುಗಳು ನನ್ನನ್ನೇ ಕೋಪದಿಂದ ದಿಟ್ಟಿಸುವಂತಹ ಭಯಾನಕ ಅನುಭವ. ನಾನು ಅಲ್ಲಿಂದ ಪ್ರಾಣ ಉಳಿಸಿಕೊಂಡು ಓಡಿ ಬಂದೆ. ಆ ಕಾಂಪೌಂಡ್ ದಾಟಿ ಹೊರಬರುವವರೆಗೂ ಯಾರೋ ನನ್ನನ್ನು ಬೆನ್ನಟ್ಟಿಕೊಂಡು ಬರುತ್ತಿರುವಂತೆಯೇ ಅನ್ನಿಸುತ್ತಿತ್ತು. ವರ್ಷಗಳ ಕಾಲ ಜನರಲ್ಲಿ ನಡುಕ ಹುಟ್ಟಿಸುತ್ತಿದ್ದ ವಾಸುವಿಲ್ಲ. ಕೊನೆಗೂ 2014ರಲ್ಲಿ ನೆಲಸಮವಾಯಿತು. ಆ ಜಾಗವನ್ನು ಬೇರೆಯವರು ಖರೀದಿಸಿ ಆ ಹಳೆಯ ದೆವ್ವದ ಮನೆಯನ್ನು ಕೆಡವಿ ಹಾಕಿದರು. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ ಸ್ನೇಹಿತರೆ. ಕಟ್ಟಡವನ್ನು ಕೆಡವಬಹುದೇ ಹೊರತು ಅಲ್ಲಿ ನಡೆದ ಆ ಭೀಕರ ಘಟನೆಯ ಕಲೆಗಳನ್ನು, ಆ ಮುಗ್ಧ ಜೀವಿಯ ರಕ್ತದ ಕಣ್ಣೀರನ್ನು ಅಳಿಸಲು ಸಾಧ್ಯವೇ? ಇಂದಿಗೂ ಆ ಖಾಲಿ ಜಾಗದ ಮುಖಾಂತರ ರಾತ್ರಿ ಹೊತ್ತು ನಡೆದುಕೊಂಡು ಹೋಗುವಾಗ ಅನೇಕರಿಗೆ ಅದೇ ಹಳೆಯ ಪಿಯಾನೋದ ನಾದ ಮಂದವಾಗಿ ಕೇಳಿಸಿದಂತಾಗುತ್ತದೆ. ಗಾಳಿಯಲ್ಲಿ ಅದೇ ವಿಚಿತ್ರವಾದ ಚಳಿ ಆವರಿಸುತ್ತದೆ. ಕೆಲವು ಗಾಯಗಳು ಎಂದಿಗೂ ಮಾಯವಾಗುವುದಿಲ್ಲ ಮತ್ತು ಕೆಲವು ಆತ್ಮಗಳು ಎಂದಿಗೂ ಶಾಂತಿ ಪಡೆಯುವುದಿಲ್ಲ. ವಾಸುವಿಲ್ಲ ಈಗ ಭೌತಿಕವಾಗಿ ಇಲ್ಲದಿರಬಹುದು, ಆದರೆ ಅದರ ಕರಾಳ ನೆರಳು, ಆ ಇಬ್ಬರು ಸಹೋದರಿಯರ ದುರಂತ ಕತೆ ಮತ್ತು ಅಲ್ಲಿ ನೆಲೆಸಿರುವ ಆ ಭೀಕರ ನಕಾರಾತ್ಮಕ ಶಕ್ತಿ ಬೆಂಗಳೂರಿನ ಇತಿಹಾಸದಲ್ಲಿ ಒಂದು ಕರಾಳ ಪುಟವಾಗಿ ಶಾಶ್ವತವಾಗಿ ಉಳಿದುಬಿಟ್ಟಿದೆ. ಹಾಗಾಗಿ ಮುಂದೊಮ್ಮೆ ನೀವು ಸೈಂಟ್ ಮಾರ್ಕ್ ರಸ್ತೆಯಲ್ಲಿ ರಾತ್ರಿಯ ಹೊತ್ತು ಒಂಟಿಯಾಗಿ ಹೋಗುತ್ತಿದ್ದರೆ ಮತ್ತು ಇದ್ದಕ್ಕಿದ್ದಂತೆ ನಿಮ್ಮ ಮೈಗೆ ತಣ್ಣನೆಯ ಗಾಳಿ ಸೋಕಿದರೆ ಹಿಂತಿರುಗಿ ನೋಡಬೇಡಿ. ಸುಮ್ಮನೆ ನಿಮ್ಮ ಪಾಡಿಗೆ ನೀವು ವೇಗವಾಗಿ ಹೆಜ್ಜೆ ಹಾಕಿ. ಏಕೆಂದರೆ ಕತ್ತಲೆಯಲ್ಲಿ ಯಾರು ನಿಮ್ಮನ್ನು ಗಮನಿಸುತ್ತಿದ್ದಾರೆಂದು ಯಾರಿಗೂ ತಿಳಿದಿಲ್ಲ.